ಸರ್ಕಾರ ನಿಗದಿಪಡಿಸಿದ ಭಾರಕ್ಕಿಂತ ಹೆಚ್ಚಿನ ಭಾರ ಹೊತ್ತು ಸಾಗುವ ವಾಹನಗಳಿಂದ ಲಕ್ಷ್ಮೇಶ್ವರ ತಾಲೂಕಿನ ರಸ್ತೆಗಳು ಹಾಳಾಗುತ್ತಿವೆ. ಹೊಸದಾಗಿ ನಿರ್ಮಿಸಿದ ಅಥವಾ ದುರಸ್ತಿಪಡಿಸಿದ ರಸ್ತೆಗಳು ಭಾರದ ವಾಹನಗಳ ಸಂಚಾರಕ್ಕೆ ಮತ್ತೆ ಹಾಳಾಗುತ್ತಿವೆ. ಇದರಿಂದಾಗಿ ಶಾಸಕರಿಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆರೋಪಿಸಿದರು. ಲಕ್ಷ್ಮೇಶ್ವರ ತಾಲೂಕಿನ ಗುಜನೂರು ಗ್ರಾಮದಲ್ಲಿ ಗುರುವಾರ ಮಾಗಡಿ ಲಕ್ಷ್ಮೇಶ್ವರ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನನ್ನ ಮತಕ್ಷೇತ್ರದಲ್ಲಿ ಕ್ರಷರು ಮತ್ತು ಈ ಉಸುಕಿನ ವೆಹಿಕಲ್ಗಳು ಭಾಳಷ್ಟು ವೆಹಿಕಲ್ಗಳು ಓವರ್ಲೋಡ್ ಆಗಿ ರಸ್ತೆಯಲ್ಲಿ ಹೋಗ್ತಾ ಇರೋದು ನಮ್ಮ ಗ್ರಾಮೀಣ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳಿಗೂ ಸಹಿತ ಇವತ್ತು ಹದಗೆಟ್ಟಿರುವಂಥದ್ದು ಕಾಣುತ್ತಿದೆ. ಭಾಳಷ್ಟು ಬಾರಿನೂ ಸಹಿತ ಅಧಿಕಾರಿಗಳಿಗೂ ಸಹಿತ ಗಮನಕ್ಕೆ ತಂದಿದ್ದೀವಿ. ಅದರ ಜೊತೆಯಲ್ಲಿ ಯಾರು ಕ್ರಷರ್ದವರಿಗೂ ಸಹಿತ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ DMGಯಿಂದ. ಆದರೆ ಇನ್ನೂವರೆಗೂ ಸಹಿತ ಅವರು 20-25 ಟನ್ನಷ್ಟು ಇವತ್ತು ವೆಹಿಕಲಲ್ಲಿ ಹಾಕ್ಕೊಂಡು ಹೋಗ್ತಿರೋದು ದುರಾದೃಷ್ಟಕರ. ಅವರಿಗೆ ನಮ್ಮ ಏನು ಲಾರಿ ಮಾಲೀಕರಾಗಿರ್ಬೋದು ಅಥವಾ ಈ ಕ್ರಷರ್ ಮಾಡುವಂಥ ಮಾಲೀಕರಿಗೆ ನಿಮಗೆ ವಿನಂತಿ ಅಂತಾರ ತಿಳ್ಕೊಡ್ರಿ ಅಥವಾ ಇದು ಒಂದು ವಾರ್ನಿಂಗ್ ಅಂತಾರ ತಿಳ್ಕೊಡ್ರಿ. ಯಾಕಪ್ಪ ಅಂದರೆ ಇವತ್ತು ರಸ್ತೆಗಳು ಹದಗೆಡ್ತಾ ಇರೋದು ಬಹುಶಃ ನಿಮ್ಮಿಂದ, ನಮ್ಮ ಜನರ ಇಲ್ಲಿ ವೆಹಿಕಲಲ್ಲಿ ಅಡ್ಡಾಡುವಂಥ ಬಸ್ಸಿಂದಲ್ಲ, ಏನೂ ಅಲ್ಲ. ತಾವು ಇದನ್ನು ದುರುಪಯೋಗ ಪಟ್ಕೊಳಕತ್ತೀರಿ. ಒಂದು ವೇಳೆ ಇನ್ನು ಮುಂದೆ ಈ ಥರ ನೀವು ಅತಿ ಹೆಚ್ಚು ಲೋಡ್ ಹಾಕ್ಕೊಂಡು ಹೋಗಿದ್ದು ಏನಾದರೂ ಕಂಡು ಬಂತಪ್ಪ ಅಂದರೆ ನೀವೇನು ಹೆಚ್ಚು ಕಡಿಮೆ ಹೋಗುವಂಥದ್ದು ಸಹಿತ ಇವತ್ತು ನಿಮ್ಗೆ 12ರಿಂದ 14 ಟನ್ನು ಪರ್ಮಿಟೇಬಲ್ ಐತಿ. ಅಷ್ಟು ಪರ್ಮಿಷನ್ ಮಾತ್ರ ತೊಗೊಂಡು ಹೋಗ್ಬೇಕಾಗತ್ತೆ. ಇನ್ನು ಮುಂದೆ ನೀವು ಅದನ್ನೇನಾದರೂ ಉಲ್ಲಂಘನೆ ಮಾಡಿದ್ರು ಅಂದ್ರೆ RTO ಮತ್ತು ಪೊಲೀಸರು ಮತ್ತು DMG ಅವ್ರನ್ನ 2-3 ಕಡೆ ಚೆಕ್ ಪೋಸ್ಟ್ಗಳ ಮುಖಾಂತರ ಅದನ್ನು ಮಾನಿಟರ್ ಮಾಡುವಂಥದ್ದು ಮಾನ್ಯ ತಹಸೀಲ್ದಾರರಿಗೂ ಮತ್ತು AC ಅವ್ರ ಗಮನಕ್ಕೆ ತಂದು ಚೆಕ್ ಪೋಸ್ಟ್ಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಹಾಗಾಗಿ ನೀವು ಸ್ವಯಂ ಪ್ರೇರಿತವಾಗಿ ಅದನ್ನು ನಿಲ್ಲಿಸುವಂಥ ಕಾರ್ಯ ನೀವು ಮಾಡಿರಿ. ಅತಿ ಹೆಚ್ಚು ನಿಮಗೇನು ಪರ್ಮಿಟೇಬಲ್ ಐತಿ ಅಷ್ಟೇ ಮಾಡ್ಬೇಕನ್ನೋದು ಒಂದು ವಿನಂತಿ. ಎರಡನೇದಾಗಿ ಭಾಳಷ್ಟು ಜನ ಏನು ಕ್ರಷರಿಂದ ನೀವು ಕಡಿ ಹೇರ್ಕೊಂಡು ಹೋಗೋದು, ಸ್ಟ್ಯಾಂಡ್ ಹೇರ್ಕೊಂಡು ಹೋಗ್ತಿರೋದು, ನನಗೆ ಬಂದಂಥ ಕಂಪ್ಲೇಂಟ್ಸ್ಗಳು ಮತ್ತು ಅಧಿಕಾರಿದಿಂದ ಹೇಳಿದಂಥದ್ದು ತಾವು ಹೇರಿದಂಥ ಮಟೀರಿಯಲ್ಗಿಂತ ಕಡಿಮೆ ಏನು ಟನ್ ಇದೆ ಅಷ್ಟನ್ನು ಬಿಲ್ ಮಾಡ್ಕೊಂಡು ನೀವು ಹೋಗ್ತಾಯಿದ್ದೀರಿ. ಭಾಳಷ್ಟು ಅಧಿಕಾರಿಗಳ ಗಮನಕ್ಕೂ ಇದೆ. ಅವರು ಸಹಿತ ನನ್ನ ಮುಂದೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಧಿಕಾರಿಗಳು. ಇವತ್ತು 24-25 ಟನ್ ಹೇರ್ಕೊಂಡು ಹೋಗಿ ತಾವು ತೋರಿಸುವಂಥದ್ದು ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 5-6 ಟನ್ ತೋರಿಸುವಂಥದ್ದನ್ನು ಆ ಬಿಲ್ಲಲ್ಲಿ ಕಟ್ತಾ ಇದ್ದೀರಿ. ಸರ್ಕಾರಕ್ಕೂ ನೀವು ನಷ್ಟವನ್ನು ಮಾಡ್ತಾಯಿದ್ದೀರಿ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದ್ರಿಂದ ನೀವು ಅದನ್ನು ನಷ್ಟ ಮಾಡ್ತಾಯಿದ್ದೀರಿ. ಇದು ಎರಡೂ ಕಡೆಯಿಂದ ಆಲ್ರೆಡಿ RTO ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನಿಟರ್ ಮಾಡಕತ್ತಾರ. ಯಾರು ಈ ಕ್ರಷರ್ದವರು, ನಾನು ಕೇಳಿದ್ದಷ್ಟೇ, ಯಾರು ಕ್ರಷರ್ದವರು ತುಂಬ ಕಳಿಸ್ತಾರ ಅವರ ಕ್ರಷರನ್ನು ಸೀಸ್ ಮಾಡುವಂಥದ್ದು ಮುಂದಿನ ದಿನಮಾನದಲ್ಲಿ ಆಗ್ತದೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾಯಿದ್ದೀನಿ.